ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ಚೇರ್ ಉಳಿದ್ರೆ ಸಾಕು ಅಂತಿದ್ದಾರೆ. ಯಾರನ್ನು ಬೇಕಾದರೂ ಮಾಡಿ ಸಹಿ ಹಾಕ್ತೀನಿ ಅಂತ ಹೇಳಿದ್ದಾರೆ. ಇದು ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಕೊಟ್ಟಿರುವಂತಹ ಪ್ರತಿಕ್ರಿಯೆ. ಅಂದರೆ ಸಿದ್ದರಾಮಯ್ಯನವರ ಪರಿಸ್ಥಿತಿ ಹೆಂಗಾಗಿದೆ ಅನ್ನೋದನ್ನು ತಮ್ಮ ಮಾತುಗಳಲ್ಲಿ ಕುಮಾರಸ್ವಾಮಿ ಹೇಳಿದ್ದಾರೆ. ಸಿಎಂ ಅವರು ಚೇರ್ ಉಳಿದ್ರೆ ಸಾಕು ಅಂತಿದ್ದಾರೆ, ಯಾರು ಏನು ಬೇಕಾದರೂ ಮಾಡಿ ಸಹಿ ಹಾಕ್ತೀನಿ. ಇಂಥ ಪರಿಸ್ಥಿತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದುಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಹೇಳಿರುವಂಥ ಮಾತಿದು. ಇನ್ನು ಕ್ಯಾಬಿನೆಟ್ನಲ್ಲಿ 33,000 ಕೋಟಿ ಆದಾಯ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇದನ್ನು ರಿಯಲ್ ಎಸ್ಟೇಟ್ ಅಂತ ಕರಿತೀರೋ, ರೈತರನ್ನ ಉಳಿಸೋಕೆ ಅಂತ ಇದನ್ನು ಕರಿತೀರೋ, ಹೀಗೆ ಹಲವು ವಿಚಾರಗಳನ್ನು ಕುಮಾರಸ್ವಾಮಿ ಪ್ರಸ್ತಾಪ ಮಾಡಿದ್ದಾರೆ. ಜನ ತೇಲಾಡ್ತಕ್ಕಂಥ ರೀತಿಯ ಒಂದು ಗ್ಯಾರಂಟಿ ಕೊಡ್ತೀನಿ ಅಂತಕ್ಕಂಥದ್ದನ್ನು ಹೇಳಿದರು. ಇಲ್ಲಿ ಅದಕ್ಕಿಂತ ಮುಂಚೆ ನಾನು ನನಗೆ ರಾಜಕೀಯವಾಗಿ ನನಗಷ್ಟೇ ಅಲ್ಲ, ನಮ್ಮ ತಂದೆಯವ್ರಿಗೂ ಶಕ್ತಿ ತುಂಬಿದಂಥ, ಜನ್ಮ ಕೊಟ್ಟಂಥ, ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂಥ ಅವತ್ತಿನ ರಾಮನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಾ ಇದ್ದಂಥ ಬಿಡದಿ ಭಾಗದ ಬೈರಮಂಗಲ, ಅಲ್ಲಿಂದ ಹೊಸೂರು, ಅಲ್ಲಿಂದ ಕಂಚಗಾರನಹಳ್ಳಿ, ಹೀಗೆ 8 ಗ್ರಾಮಗಳು. ಈ ಒಂದು ಗ್ರಾಮಗಳನ್ನು ಈಗ ಏನೋ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಅಂತಕ್ಕಂಥ ಹೆಸರಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇಂಟಿಗ್ರೇಟ್ ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥದ್ದು ಘೋಷಣೆಯನ್ನು ಮಾಡ್ಕೊಂಡಿದ್ದಾರೆ. ಅವರು ಹಲವಾರು ಈ ಒಂದು ವಿಷಯವನ್ನು ಈ ಸರ್ಕಾರ ಬಂದ ಮೇಲೆ ಏನು ಪ್ರಾರಂಭ ಮಾಡಿದ್ದಾರೆ, ಅಲ್ಲಿ ಸಾರ್ವಜನಿಕವಾಗಿ ಅಲ್ಲಿಯ ನನ್ನ ರೈತ ಬಂಧುಗಳಿಗೆ